ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಅಸ್ಸಾಂನಲ್ಲಿ ಆಪರೇಷನ್ ಕಮಲ ತಡೆಯುವುದಕ್ಕೆ ಡಿಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಸ್ಸಾಂ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಇದರ ಉಸ್ತುವಾರಿಯನ್ನ ಡಿಕೆ ಶಿವಕುಮಾರ್ ಮತ್ತೆ ತೆಗೆದುಕೊಂಡಿದ್ದಾರೆ. ಯಾಕೆ ಡಿಕೆ ಶಿವಕುಮಾರ್ ಅವರನ್ನ ಟ್ರಬಲ್ ಶೂಟರ್ ಅಂತೀವಿ ಅಂದ್ರೆ ಇದೇ ಕಾರಣಕ್ಕೆ. ಅಸ್ಸಾಂನ 10ಕ್ಕೂ ಹೆಚ್ಚು ಶಾಸಕರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಭುವನೇಶ್ವರ, ಗುವಾಹಟಿಯಿಂದ ಬೆಂಗಳೂರಿನತ್ತ ಶಾಸಕರು ಬಂದಿದ್ದಾರೆ. ಮತ್ತೆ ಟ್ರಬಲ್ ಶೂಟರ್ ಆದಂತಹ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಶಾಸಕರಿಗೆ ಬೆಂಗಳೂರಿನ ರಹಸ್ಯ ಸ್ಥಳದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಸ್ಸಾಂನಲ್ಲಿ ಪಕ್ಷಾಂತರದ ಮಹತ್ವದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತೊರೆದು ಎನ್ಡಿಎ ಸೇರ್ತಾ ಇರುವಂತಹ ಶಾಸಕರು ಅಸ್ಸಾಂ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂತಹ ಡಿಕೆ, ಅಸ್ಸಾಂ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಜೊತೆ ಚರ್ಚಿಸಿದಂತಹ ಡಿಕೆ ಶಿವಕುಮಾರ್ ಅಸ್ಸಾಂ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಮಹತ್ವದ ಜವಾಬ್ದಾರಿಯನ್ನ ಈಗ ಡಿಕೆ ಶಿವಕುಮಾರ್ ಹೊತ್ಕೊಂಡಿದ್ದಾರೆ. ಸಾಕಷ್ಟು ಬಾರಿ ಕಾಂಗ್ರೆಸ್ಗೆ ಟ್ರಬಲ್ ಶೂಟರ್ ಆಗಿರುವಂಥದ್ದು ಡಿಕೆ ಶಿವಕುಮಾರ್ ಈಗ ಮತ್ತೆ ಅದೇ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆ ಇದು. ಅಸ್ಸಾಂನಲ್ಲಿ ಆಪರೇಷನ್ ಕಮಲ ತಡೆಯುವುದಕ್ಕೆ ಡಿಕೆ ಶಿವಕುಮಾರ್ ಮತ್ತೆ ಎಂಟ್ರಿ ಆಗಿದ್ದಾರೆ. ಅಸ್ಸಾಂನ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಈಗಾಗಲೇ ಅಸ್ಸಾಂನ 10ಕ್ಕೂ ಹೆಚ್ಚು ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಭುವನೇಶ್ವರ, ಗುವಾಹಟಿಯಿಂದ ಬೆಂಗಳೂರಿಗೆ ಶಾಸಕರುಗಳನ್ನ ಕರೆಸಿಕೊಳ್ಳಲಾಗಿದೆ. ಮತ್ತೆ ಟ್ರಬಲ್ ಶೂಟರ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ ಈಗಾಗಲೇ ಹೆಸರನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಮತ್ತೆ ಈಗ ಸಾಕ್ಷಿ ಸಿಗ್ತಾ ಇರುವಂಥದ್ದು. ಹಾಗಾದ್ರೆ ಏನ್ ಬೆಳವಣಿಗೆ ಆಗ್ತಾ ಇದೆ ರಾಷ್ಟ್ರ ರಾಜಕಾರಣದಲ್ಲಿ, ಏನೆಲ್ಲ ಆಗ್ತಾ ಇದೆ? ಶಮಂತ್, ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಪಂಚರಾಜ್ಯಗಳ ಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಅದರಲ್ಲೂ ಅಸ್ಸಾಂನಲ್ಲಿ ಚುನಾವಣೆ ಏಪ್ರಿಲ್ ತಿಂಗಳ ಅಂತ್ಯಕ್ಕೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಕಾಂಗ್ರೆಸ್ ತನ್ನ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದೆ. ಅದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಇದೀಗ ಜವಾಬ್ದಾರಿಯನ್ನ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇದೀಗ ಅಸ್ಸಾಂನಿಂದ ಕಾಂಗ್ರೆಸ್ನ ಶಾಸಕರು ಸುಮಾರು 10ಕ್ಕೂ ಹೆಚ್ಚು ಮಂದಿ ಇವತ್ತು ತಡರಾತ್ರಿ ಅಂದ್ರೆ ಬೆಳಗಿನ ಜಾವ ಆಗಬಹುದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಭುವನೇಶ್ವರ ಮತ್ತು ಗುವಾಹಟಿಯಿಂದ ಕಾಂಗ್ರೆಸ್ನ 10ಕ್ಕೂ ಹೆಚ್ಚು ಶಾಸಕರ ವಿಮಾನ ಹೊರಟಿದೆ. ಅವರೆಲ್ಲರೂ ಕೂಡ ತಡರಾತ್ರಿ ಬಂದು ಬೆಂಗಳೂರಿಗೆ ತಲುಪಲಿದ್ದಾರೆ. ಅವ್ರನ್ನ ಬೆಂಗಳೂರಿನ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ರಹಸ್ಯ ಸ್ಥಳದಲ್ಲಿ ಇರಿಸಿ ಅವರನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರು ಹೊತ್ಕೊಂಡಿದ್ದಾರೆ. ಅಸ್ಸಾಂನಲ್ಲಿ ಒಂದಷ್ಟು ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದ್ವು. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಸ್ಸಾಂಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಲವು ಮಂದಿ ಶಾಸಕರು ಕಾಂಗ್ರೆಸ್ ಅನ್ನ ತೊರೆದು ಎನ್ಡಿಎ ಪಕ್ಷವನ್ನ ಸೇರುವಂತದ್ದು ಮತ್ತು ಅಲ್ಲಿನ ಪ್ರಾದೇಶಿಕ ಪಕ್ಷವನ್ನ ಸೇರ್ಪಡೆಯಾಗುವಂತಹ ಬಹುದೊಡ್ಡ ಸ್ಟ್ರಾಟಜಿಯನ್ನ ಬಿಜೆಪಿ ಮಾಡಿಕೊಂಡಿತ್ತು. ಇದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಉದ್ದೇಶಕ್ಕೋಸ್ಕರ ಇದೀಗ ಕಾಂಗ್ರೆಸ್ನ ಸುಮಾರು 10ಕ್ಕೂ ಹೆಚ್ಚು ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಅವರು ಬೆಂಗಳೂರನ್ನ ತಲುಪ್ತಾರೆ. ಬೆಂಗಳೂರಿನ ಹೊರಭಾಗದಲ್ಲ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ಅವ್ರನ್ನ ವಾಸ್ತವ್ಯಕ್ಕೂ ಕೂಡ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮುತುವರ್ಜಿಯನ್ನು ವಹಿಸಿ ಈಗಾಗಲೇ ಗೌರವ್ ಗೊಗೊಯ್ ಅಸ್ಸಾಂನ ನಾಯಕ ಅವರ ಜೊತೆ ಒಂದು ಸುದೀರ್ಘ ಮಾತುಕತೆಯನ್ನು ಕೂಡ ದೆಹಲಿಯ ಭೇಟಿ ಸಂದರ್ಭದಲ್ಲಿ ಮಾಡಿದ್ರು. ಅಲ್ಲಿ ಆ ಸಂದರ್ಭದಲ್ಲಿ ಭೇಟಿಯ ವೇಳೆಯಲ್ಲಿ ಅಸ್ಸಾಂನ ಶಾಸಕರನ್ನ ಹೇಗೆ ಬಿಜೆಪಿ ಮತ್ತು ಎನ್ಡಿಎ ಮಿತ್ರ ಪಕ್ಷಗಳು ಸೆಳೀತಾ ಇದ್ದಾವೆ ಮತ್ತು ಕಾಂಗ್ರೆಸ್ನ ಶಾಸಕರು ಪಕ್ಷವನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಬಗ್ಗೆ ಒಂದು ಆತಂಕ ವ್ಯಕ್ತವಾಗ್ತಾ ಇತ್ತು. ಚುನಾವಣೆ ಮುಂಚಿತವಾಗಿ ಅಸ್ಸಾಂನಲ್ಲಿ ಈ ರೀತಿಯ ಬೆಳವಣಿಗೆಗಳು ಆದಂತಹ ಹಿನ್ನೆಲೆಯಲ್ಲಿ ಅಸ್ಸಾಂನ ಕಾಂಗ್ರೆಸ್ನ ಶಾಸಕರನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರು ಮುಂದುವರೆದಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕಾಂಗ್ರೆಸ್ ಬಲಿಷ್ಠವಾಗಿರುವಂತಹ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಶಾಸಕರು ಇದ್ರೆ ಒಂದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಯೋಚನೆಯನ್ನ ಮಾಡಿದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಅಸ್ಸಾಂನಿಂದ ಹೊರಟಿರುವಂತಹ ಭುವನೇಶ್ವರ ಮತ್ತು ಗುವಾಹಟಿ ಎರಡು ಬೇರೆ ಬೇರೆ ಸ್ಥಳಗಳಿಂದ ಹೊರಟಂತಹ ಕಾಂಗ್ರೆಸ್ನ ಶಾಸಕರು ತಡರಾತ್ರಿ ಬೆಂಗಳೂರನ್ನ ತಲುಪುವಂತದ್ದು ನಿಶ್ಚಿತವಾಗಿದೆ. ಅವರೆಲ್ಲರನ್ನೂ ಕೂಡ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಹೈಕಮಾಂಡ್ ಇದು ಡಿಕೆ ಶಿವಕುಮಾರ್ ಅವರಿಗೆ ಹೆಗಲಿಗೆ ಹಾಕಿದಂತ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಅದನ್ನ ನಿಭಾಯಿಸೋದಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಅಸ್ಸಾಂನ ಚುನಾವಣಾ ಉಸ್ತುವಾರಿ ಕೂಡ ಡಿಕೆ ಶಿವಕುಮಾರ್ ಅವರ ಹೆಗಲಿಗಿದೆ. ಹೀಗಾಗಿ ಅಸ್ಸಾಂನ ಶಾಸಕರನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಈಗ ಡಿಕೆ ಶಿವಕುಮಾರ್ ಹೆಗಲಿಗೆ ಬಿದ್ದಿದೆ. ಹಾಗೆ ಸಂಪರ್ಕದಲ್ಲಿರಿ ಪ್ರಸನ್ನ. ಇನ್ನು ಅಸ್ಸಾಂನ 10 ಶಾಸಕರು ರಾಮನಗರಕ್ಕೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ವಂಡರ್ ರೆಸಾರ್ಟ್ ನಲ್ಲಿ 12 ರೂಮ್ಗಳನ್ನ ಬುಕ್ ಮಾಡಲಾಗಿದೆ. ಎಲ್ಲಾ ಶಾಸಕರು ವಂಡರ್ ರೆಸಾರ್ಟ್ ಹೋಟೆಲ್ಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಅಸ್ಸಾಂನ 10 ಶಾಸಕರು ರಾಮನಗರಕ್ಕೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ.
ವಂಡರ್ ರೆಸಾರ್ಟ್ನಲ್ಲಿ 12 ರೂಮ್ಗಳನ್ನ ಬುಕ್ ಮಾಡಲಾಗಿದೆ. ಅಲ್ಲಿಗೆ ಅವರೆಲ್ಲರನ್ನೂ ಕೂಡ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಎಸ್ ಪ್ರಸನ್ನ ಹೇಳ್ತಾ ಇದ್ರಿ ರಾಷ್ಟ್ರ ರಾಜಕಾರಣದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ರೀತಿಯಾದಂತಹ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ರಾಮನಗರದ ಒಂದು ರೆಸಾರ್ಟ್ಗೆ ಎಲ್ಲರನ್ನೂ ಕೂಡ ಶಿಫ್ಟ್ ಮಾಡಿಸಿದ್ರು. ಈಗ ಮತ್ತೆ ರಾಮನಗರಕ್ಕೆ ಇವರೆಲ್ಲರನ್ನೂ ಕೂಡ ಶಿಫ್ಟ್ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಹಾಗಾದ್ರೆ ಏನು ವ್ಯವಸ್ಥೆ ಆಗಿದೆ ಅಲ್ಲಿ, ಯಾವ ರೀತಿಯಾಗೆಲ್ಲ ಇದೆ? ಶಮಂತ್, ಈ ಹಿಂದೆ ಕೂಡ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಆಪರೇಷನ್ ಕಮಲಕ್ಕೆ ತುತ್ತಾಗ್ತಾರೆ ಅನ್ನುವಂತ ಆತಂಕ ಇದ್ದ ಸಂದರ್ಭದಲ್ಲಿ ಅವ್ರನ್ನ ಕರ್ನಾಟಕಕ್ಕೆ ಕಳಿಸಿದ ಉದಾಹರಣೆ ಇದೆ. ಗುಜರಾತ್ನ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಈ ಹಿಂದೆ 2017ರಲ್ಲಿ ಕರ್ನಾಟಕಕ್ಕೆ ಬಂದಿದ್ರು. ಅದರಲ್ಲೂ ಬೆಂಗಳೂರಿನ ಬಿಡದಿ ಬಳಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಅದಾದ ಬಳಿಕ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತು. ಅದು ಒಂದು ಭಾಗ. ಆದ್ರೆ ಅವತ್ತು ಕೂಡ ಡಿ ಕೆ ಶಿವಕುಮಾರ್ ಅವರೇ ಮುತುವರ್ಜಿಯನ್ನು ವಹಿಸಿ ಆ 40 ಗುಜರಾತ್ನ ಶಾಸಕರನ್ನ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ನಡೆದಂತ ಬೆಳವಣಿಗೆ ಅದು. ಅವ್ರನ್ನ ಎಲ್ಲರನ್ನೂ ಕೂಡ ಒಂದು ರೀತಿಯಲ್ಲಿ ತಮ್ಮ ಮುತುವರ್ಜಿಯ ತಮ್ಮ ನೇತೃತ್ವದಲ್ಲಿ ಇಟ್ಕೊಂಡು ಅವ್ರನ್ನ ಕಾಪಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವತ್ತು ಮಾಡಿದ್ರು. ಇದೀಗ ಅಂಥದ್ದೇ ಪರಿಸ್ಥಿತಿ ಎಲ್ಲೊಂದ್ ಕಡೆ ಅಸ್ಸಾಂನಲ್ಲೂ ಕೂಡ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ಕಳೆದ ಒಂದು ವಾರದ ಹಿಂದಷ್ಟೇ 3 ಜನ ಕಾಂಗ್ರೆಸ್ನ ಶಾಸಕರು NDA ಪಕ್ಷವನ್ನ ಸೇರ್ಕೊಂಡಿದ್ದಾರೆ, ಅಂದ್ರೆ ಬಿಜೆಪಿಯನ್ನ ಸೇರ್ಪಡೆಯನ್ನಾಗಿದ್ದಾರೆ. ಇನ್ನೊಂದು 2 ಶಾಸಕರು ಪ್ರಾದೇಶಿಕ ಪಕ್ಷವನ್ನ ಸೇರ್ಪಡೆಯನ್ನಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಈಗ ಇರುವಂತಹ ಕಾಂಗ್ರೆಸ್ನ ಶಾಸಕರ ಸಂಖ್ಯಾಬಲವನ್ನ ಕಡಿಮೆ ಮಾಡುತ್ತೆ ಅನ್ನುವಂಥದ್ದು. ಒಂದು ಹಂತದಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಅಸ್ಸಾಂನಲ್ಲಿ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡೋದಕ್ಕೆ ಸಿಗೋದಿಲ್ವೇನೋ ಅನ್ನುವಂತ ರೀತಿಯ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದ್ದಾವೆ. ಇದೇ ಕಾರಣಕ್ಕೋಸ್ಕರ ಚುನಾವಣಾ ಉಸ್ತುವಾರಿಯ ಸಮಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಜೊತೆಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅಸ್ಸಾಂನ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಈ ಎಲ್ಲ ನಾಯಕರು ಚರ್ಚೆಯನ್ನ ಮಾಡಿ ಕರ್ನಾಟಕಕ್ಕೆ ಅಸ್ಸಾಂನ ಕಾಂಗ್ರೆಸ್ ಶಾಸಕರನ್ನ ಶಿಫ್ಟ್ ಮಾಡುವಂತದ್ದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಇದೀಗ ಬೆಳಕಿಗೆ ಬರ್ತಾ ಇದೆ. ಈಗ ಬಹುತೇಕ ಇವತ್ತು ತಡರಾತ್ರಿ ಅಂದ್ರೆ ಬೆಳಗಿನ ಜಾವ ಆಗಬಹುದು ಶಾಸಕರು ಬೆಂಗಳೂರಿಗೆ ಬಂದು ತಲುಪುವಂತದ್ದು. ಅದಾದ ಬಳಿಕ ಅವ್ರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರೆಸಾರ್ಟ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳು ನಡೆದಿದ್ದಾವೆ. ಈ ಹಿಂದೆಯೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅಂದ್ರೆ ಬಿಡದಿ ಭಾಗದ ರೆಸಾರ್ಟ್ ನಲ್ಲಿಯೇ ಬೇರೆ ರಾಜ್ಯದ ಶಾಸಕರನ್ನ ಇರಿಸಿ ಅವ್ರನ್ನ ರಕ್ಷಣೆಯನ್ನ ಮಾಡಲಾಗಿತ್ತು. ಈಗಲೂ ಕೂಡ ಅದೇ ಭಾಗದಲ್ಲಿ ಶಾಸಕರನ್ನ ಕರ್ಕೊಂಡು ಹೋಗಿ ಒಂದು ರೆಸಾರ್ಟ್ ನಲ್ಲಿ ಉಳಿಸುವಂತ ವ್ಯವಸ್ಥೆ ಕೂಡ ಈಗಾಗಿದೆ. ವಂಡರ್ಲಾ ರೆಸಾರ್ಟ್ ನಲ್ಲಿ ಸುಮಾರು 12 ರೂಮ್ಗಳು ಬುಕ್ ಆಗಿದ್ದಾವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಎಲ್ಲ ಶಾಸಕರು ಕೂಡ ಎಷ್ಟು ದಿನಗಳ ಮಟ್ಟಿಗೆ ಅವ್ರನ್ನ ಕರ್ನಾಟಕದಲ್ಲಿ ಇರಿಸ್ಕೊಳ್ತಾರೆ, ಬೆಂಗಳೂರಲ್ಲಿ ಇರಿಸ್ಕೊಳ್ತಾರೆ ಅನ್ನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಯಾಕೆಂದ್ರೆ ಅಸ್ಸಾಂನ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ತಿರುವನ್ನ ಪಡೆದುಕೊಳ್ಬಹುದು. ಚುನಾವಣೆ ಯಾವ ಹಂತದಲ್ಲಿ ಕೂಡ ಘೋಷಣೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದಾದ ಬಳಿಕ ನಡೆಯುವಂತಹ ಬೆಳವಣಿಗೆಗಳಿಗೆ ಕರ್ನಾಟಕಕ್ಕೂ ಕೂಡ ಎಲ್ಲ ಒಂದ್ ಕಡೆ ಒಂದು ವೇದಿಕೆ ಆಗ್ತಿದೆ ಅನ್ನುವಂಥದ್ದು ಬಹಳ ಗಮನ ಸೆಳೀತಾ ಇದೆ ಶಮಂತ. ಎಸ್, ಕಾಂಗ್ರೆಸ್ಗೆ ಪ್ರತಿ ಬಾರಿ ಈ ರೀತಿಯಾಗಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಮೊದಲಿಗೆ ನೆನಪಾಗೋದೇ ಡಿ ಕೆ ಶಿವಕುಮಾರ್. ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲಸ ಮಾಡಿದ್ದೀನಿ, ಅದಕ್ಕೆ ಕೂಲಿ ಕೊಡಿ, ಕೂಲಿ ಕೇಳ್ತೀನಿ ನಾನು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಈಗೇನಾದ್ರೂ ಕೂಲಿ ಸಿಗಬಹುದಾ ಡಿ ಕೆ ಶಿವಕುಮಾರ್ ಅವ್ರಿಗೆ, ಹೇಗೆ? ಹೌದು ಶಮಂತ, ಡಿ ಕೆ ಶಿವಕುಮಾರ್ ಅವರು ಈ ಹೆಗಲಿಗೆ ತೆಗೆದುಕೊಂಡಿರುವಂತಹ ಜವಾಬ್ದಾರಿಯನ್ನ ನಿಭಾಯಿಸುವಂತದ್ದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಒಂದು ರಾಜ್ಯದ ಚುನಾವಣೆಯನ್ನ ನಿಭಾಯಿಸುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು ಕರ್ನಾಟಕದ ಚುನಾವಣೆಯನ್ನು ನಿಭಾಯಿಸೋದಕ್ಕೂ ಬೇರೆ ರಾಜ್ಯಗಳ ಚುನಾವಣೆಯನ್ನು ನಿಭಾಯಿಸೋದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಈ ಹಿಂದೆಯೂ ಕೂಡ ಹೈಕಮಾಂಡ್ ಈ ತರದ ಜವಾಬ್ದಾರಿಗಳನ್ನ ಕೊಟ್ಟಾಗ ಡಿ ಕೆ ಶಿವಕುಮಾರ್ ಬಹಳ ಅಗ್ರೆಸಿವ್ ಆಗಿ ಮತ್ತು ಸಮರ್ಥವಾಗಿ ಅದನ್ನ ನಿಭಾಯಿಸಿದ್ದಾರೆ. ಈಗ ಎಷ್ಟರ ಮಟ್ಟಿಗೆ ಅದನ್ನ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಹೈಕಮಾಂಡ್ ನ ಕಣ್ಣಿನಲ್ಲಿ ಇವರು ತಾನು ಪಕ್ಷನಿಷ್ಠ ಮತ್ತು ಕೊಟ್ಟಂತ ಎಲ್ಲ ಜವಾಬ್ದಾರಿಗಳನ್ನ ಪರಿಪೂರ್ಣವಾಗಿ ನಿಭಾಯಿಸ್ತೀನಿ ಅಂತ ತೋರಿಸಿಕೊಳ್ಳೋದಕ್ಕೆ ಅಥವಾ ಅದನ್ನ ಸಾಬೀತು ಮಾಡೋದಕ್ಕೆ ಮತ್ತೊಂದು ಅವಕಾಶ ಡಿ ಕೆ ಶಿವಕುಮಾರ್ಗೆ ಸಿಕ್ಕಂತಾಗಿದೆ. ಹೀಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಪಾಲಿಗೂ ಕೂಡ ಅತ್ಯಂತ ಮಹತ್ವದ್ದಾಗುತ್ತೆ ಶಮಂತ. ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.